ಬೆಳವಣಿಗೆ ಒಂದ್ ಕಡೆ ಆಗ್ತಾ ಇದ್ರೆ ಸರ್ಕಾರವನ್ನ ನಾವು ರಚನೆ ಮಾಡ್ತೀವಿ ಅಂತ ಆಶಾಭಾವನೆಯಿರುವಂತಹ ಬಿಜೆಪಿಯ ಕಥೆ ಹೇಳ್ತಿದ್ವಿ. ಸರ್ಕಾರ ಉಳಿಯುತ್ತಾ ಅಥವಾ ಉಳಿಯಲ್ವಾ ಅನ್ನೋ ಜಂಜಾಟ ಒಂದ್ ಕಡೆ ಆಗ್ತಿದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ಲಿ ಅಂತ ಗುರುಪೂರ್ಣಿಮೆಯಾದ ಇವತ್ತು ಪೂಜೆ ಕೂಡ ನಡೆಸಲಾಗಿದೆ. ನಾಳೆ ಸುಪ್ರೀಂ ಕೋರ್ಟ್ ತೀರ್ಪು ಏನಾಗುತ್ತೆ ಅನ್ನೋ ಟೆನ್ಷನ್ ನಡುವೆ ಬಿಎಸ್ವೈ ಶಾಸಕರ ಜೊತೆ ಕ್ರಿಕೆಟ್ ಕೂಡ ಆಡಿದ್ದಾರೆ. ಅದು ಹೇಗಿತ್ತು ಅಲ್ಲಿ ವಾತಾವರಣ ನೋಡೋಣ. ಬಿಜೆಪಿ ನಾಯಕರು ಸರ್ಕಾರ ರಚಿಸುವ ಹುಮ್ಮಸ್ಸಿನಲ್ಲಿದ್ದಾರೆ. ಕಾರ್ಯಕರ್ತರು ಈಗಾಗಲೇ ಸರ್ಕಾರ ರಚಿಸುತ್ತೇವೆ ಅನ್ನೋ ಸಂಭ್ರಮದಲ್ಲಿದ್ದಾರೆ. ಇದೇ ಕಾರಣಕ್ಕಾಗಿ ಗುರುಪೂರ್ಣಿಮೆಯಾದ ಇಂದು ಬಿಎಸ್ವೈ ಮುಖ್ಯಮಂತ್ರಿ ಆಗಲಿ ಎಂದು ಬಿಎಸ್ವೈ ಹುಟ್ಟೂರು ಮಂಡ್ಯದ ಬೂಕನಕೆರೆಯಲ್ಲಿ ಗ್ರಾಮ ದೇವತೆ ಗೋಕುಲಮ್ಮನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಪೂಜೆ, ಹೋಮ, ಹವನದಲ್ಲಿ ಯಡಿಯೂರಪ್ಪ ಕುಟುಂಬದ ಜೊತೆ ಗ್ರಾಮಸ್ಥರು ಭಾಗವಹಿಸಿದ್ರು. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಹೆರೂರು ಗ್ರಾಮದಲ್ಲಿ ವೀರಭದ್ರೇಶ್ವರನಿಗೆ ಉರುಳು ಸೇವೆ ಮಾಡಿದ್ರೆ, ಬೀದರ್ನಲ್ಲಿ ಸಾಯಿಬಾಬಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇತ್ತ ರಮಣ ರೆಸಾರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಏನಾಗುತ್ತೆ ಎಂಬ ಆತಂಕದಲ್ಲೇ ಭರ್ಜರಿ ಪೂಜೆ ಪುನಸ್ಕಾರ ನಡೆದಿದೆ. ಯಡಿಯೂರಪ್ಪ, ಈಶ್ವರಪ್ಪ, ಜಗದೀಶ್ ಶೆಟ್ಟರ್, ಸೋಮಣ್ಣ ಸೇರಿ ಅನೇಕರು ಪೂಜೆಯಲ್ಲಿ ಭಾಗವಹಿಸಿದ್ರು. ಪೂಜೆ ಬಳಿಕ ಬೆಂಗಾವಲು ವಾಹನ ಹಾಗೂ ಅಧಿಕೃತ ಸರ್ಕಾರಿ ವಾಹನ ಬಿಟ್ಟು ಖಾಸಗಿ ಕಾರ್ನಲ್ಲಿ ತೆರಳುವ ಮೂಲಕ ಯಡಿಯೂರಪ್ಪ ಅಚ್ಚರಿ ಮೂಡಿಸಿದ್ರು. ಇದಕ್ಕೂ ಮುನ್ನ ಶಾಸಕರ ಜೊತೆ ರೆಸಾರ್ಟ್ ಒಳಗೆ ಕ್ರಿಕೆಟ್ ಆಡಿ ಫುಲ್ ರಿಲ್ಯಾಕ್ಸ್ ಆದ್ರು. ರಮಣ ರೆಸಾರ್ಟ್ನಲ್ಲಿ ಮಾತನಾಡಿದ ಬಿಜೆಪಿ ನಾಯಕರು ಸರ್ಕಾರ ರಚನೆಯ ವಿಶ್ವಾಸ ವ್ಯಕ್ತಪಡಿಸಿದರು. ಕಳೆದ 6 ವರ್ಷದಿಂದ ಆಡಳಿತಾರೂಢ ಪಕ್ಷವಾಗಿದ್ದಂಥ ಕಾಂಗ್ರೆಸ್ ಪಾರ್ಟಿ ಈಗಾಗಲೇ ಅವರು ವಿಪಕ್ಷದ ಸಾಲಿನಲ್ಲಿ ಕೂರುವಂತ ಯೋಜನೆಯನ್ನು ಮಾಡಿಕೊಂಡಿರೋ ಕಾರಣಕ್ಕೋಸ್ಕರ ಈ ಸರ್ಕಾರವನ್ನು ಉಳಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಇದಾದ್ಮೇಲೆ ದೊಡ್ಡ ರಾಜಕೀಯ ಪರಿವರ್ತನೆ, ಧ್ರುವೀಕರಣ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ನಡೆಯೋದಿದೆ. ಆ ಹಿನ್ನೆಲೆಯಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ದೇಶದ ಎಲ್ಲ ವಿಧಾನಸಭೆಗಳಿಗೆ ಬರಬಹುದು ಅಂತ ಹೇಳಿ ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಸುಪ್ರೀಂ ಕೋರ್ಟ್ ನಾಳೆ ಬೆಳಗ್ಗೆ 10:30ಕ್ಕೆ ನೀಡುವ ತೀರ್ಪು ರಾಜ್ಯ ಸರ್ಕಾರದ ಭವಿಷ್ಯ ನಿರ್ಧಾರ ಮಾಡಲಿದೆ. ಸುಪ್ರೀಂ ಆದೇಶದ ಬಳಿಕ ಏನ್ ಮಾಡಬೇಕು ಅನ್ನೋ ಆಗು ಹೋಗುಗಳ ಬಗ್ಗೆ ಚಿಂತೆಯಲ್ಲಿ ನಾಯಕರು ಮುಳುಗಿದ್ದಾರೆ.